ಭಾಳ ವರ್ಷ ಆದ್ಮೇಲೆ ಒಂದು ಪ್ಯೂರ್ ಫ್ಯಾಮಿಲಿ ವಿತೌಟ್ ವಲ್ಗಾರಿಟಿ ಫಿಲ್ಮ್ ನೋಡಿದ್ದು. ವಿಶ್ವನಾಥ್ ಆ್ಯಂಡ್ ಸನ್ಸ್ ಸ್ಟಾರಿಂಗ್ ಸೂರ್ಯ, ಮಮಿತಾ ಬೈಜು, ರಾಧಿಕಾ ಶರತ್ ಕುಮಾರ್, ರವೀನಾ ಟಂಡನ್, ಡೈರೆಕ್ಟೆಡ್ ಬೈ ವೆಂಕಿ ಅಟ್ಲೌರಿ. ಈ ಟೈಮಲ್ಲಿ ಈ ಥರ ವಿತೌಟ್ ವಲ್ಗಾರಿಟಿ ಫಿಲ್ಮ್ ಮಾಡೋದು ಭಾಳ ಕಷ್ಟ. ಬಿಗ್ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್ ವೆಂಕಿ. ನೀವು ಥಿಯೇಟ್ರಲ್ಲಿ ಫುಲ್ ಫ್ಯಾಮಿಲಿ ಜೊತೆ ಈ ಫಿಲ್ಮನ್ನು ನೋಡ್ಬೋದು. ಈ ಫಿಲ್ಮ್ ಸ್ಟೋರಿ ವಿತೌಟ್ ಸ್ಪಾಯ್ಲರ್ ಹೇಳಬೇಕು ಅಂದರೆ, ಚಿಕ್ಕ ಮಗುಗೆ ಬೋನ್ ಮ್ಯಾರೋ ಇಶ್ಯೂ ಇರುತ್ತೆ. ಆ ಇಶ್ಯೂವನ್ನು ಸಾಲ್ವ್ ಮಾಡೋದಕ್ಕೆ ಸೂರ್ಯ ಮಮಿತಾಗೆ ಮೀಟ್ ಆಗ್ತಾರೆ. ಇವರಿಬ್ಬರ ನಡುವೆ ಟೈಮ್ ಸ್ಪೆಂಡ್ ಆದ್ಮೇಲೆ ಮಮಿತಾಗೆ ಸೂರ್ಯನ ಮೇಲೆ ಲವ್ ಆಗ್ಬಿಡುತ್ತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಮಮಿತಾ ಯಂಗ್ ಗರ್ಲು, ಸೂರ್ಯ ಓಲ್ಡ್ ಗಾಯ್. ಇವರಿಬ್ಬರ ನಡುವೆ ಒಂದು ಅಬ್ಜೆಕ್ಷನಬಲ್ ರಿಲೇಷನ್ ಬಿಲ್ಡ್ ಆಗುತ್ತೆ. ಇವರು ಫ್ಯಾಮಿಲಿ ಮತ್ತೆ ಸೊಸೈಟಿಯನ್ನು ಹೆಂಗ್ ಫೇಸ್ ಮಾಡ್ತಾರೆ, ಮಗು ಇಶ್ಯೂವನ್ನು ಹೆಂಗ್ ಸಾಲ್ವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮೂವಿ ಸ್ಟೋರಿ ರನ್ ಆಗ್ತಾ ಇರುತ್ತೆ. ಈ ಫಿಲ್ಮ್ ಸ್ಟೋರಿ ಸಿಂಪಲ್ ಆದ್ರೂ ಪಿಕ್ಚರೈಸೇಷನ್ ಯೂನಿಕ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿಸುತ್ತೆ ನಿಮಗೆ. ಈ ಫಿಲ್ಮ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ರಾಧಿಕಾ ಶರತ್ ಕುಮಾರ್ ಅವರ ತಾಯಿ ರೋಲು ಸೂಪರು. ನಾವು ಭಾಳಷ್ಟು ಫಿಲ್ಮಲ್ಲಿ ತಾಯಿ ರೋಲ್ ನೋಡಿರ್ತೀವಿ, ಆದರೆ ಈ ಫಿಲ್ಮಲ್ಲಿ ತಾಯಿ ರೋಲು ಡಿಫ್ರೆಂಟಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ನಿಮ್ಗೆ ನೋಡಿದ್ರೆ ಖುಷಿ ಆಗ್ಬಿಡ್ತೀರಾ. ರವೀನಾ ಟಂಡನ್ ಶಾರ್ಟ್ ರೋಲು ಆದರೆ ಯೂನಿಕ್ ಆಗಿದೆ. ರವೀನಾ ಟಂಡನ್ ಅವರನ್ನೇ ಬೇರೆ ಬಿಡಿ, ಸ್ಕ್ರೀನಲ್ಲಿ ಬಂದರೆ ಸ್ಕ್ರೀನೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಇದೆ ರವೀನಾ ಟಂಡನ್ ಪ್ರೆಸೆನ್ಸ್ ಈ ಫಿಲ್ಮಲ್ಲಿ. ಮಮಿತಾ ಆ್ಯಕ್ಟಿಂಗು ಈ ಫಿಲ್ಮಲ್ಲಿ ಸರ್ಪ್ರೈಸ್ ಮಾಡುತ್ತೆ. ಪ್ರೇಮಾಲು ಫಿಲ್ಮಲ್ಲಿ ಸ್ಲೋ ಆಗಿ ಆ್ಯಕ್ಟಿಂಗ್ ಮಾಡಿದಳು, ಆದರೆ ಈ ಫಿಲ್ಮಲ್ಲಿ ಫಾಸ್ಟ್ ಆಗಿದೆ, ಅಕ್ಯುರೇಟ್ ಆಗಿದೆ. ನನಗೆ ಒಂದು ಕನ್ಫ್ಯೂಷನ್ ಅಪ್ಪ ಯಾವಾಗಲೂ ಕಾಡ್ತಾನೆ ಇರುತ್ತೆ. ಕೈಡಾಲ್ ಅವರು ಮತ್ತು ಮಮಿತಾ ಅವರಿಬ್ಬರು ಯಾವ ಫಿಲ್ಮಲ್ಲಿ ಮಾಡಿದ್ದಾರೆ ಅಂದೇ ಕನ್ಫ್ಯೂಷನ್. ಯಾಕಂದರೆ ಲುಕ್ಸು ಸೇಮೇ ಅನಿಸುತ್ತೆ ಒಂದೊಂದು ಟೈಮಲ್ಲಿ. ನಾನು ಫಸ್ಟು ಪ್ರೇಮಾಲು ಅಲ್ಲಿ ಕೈಡಾಲ್ ಅವರೇ ಅನ್ಕೋತಿದ್ದೆ. ಒಂದು 2 ದಿವಸ ಆದಮೇಲೆ ಗೊತ್ತಾಗಿದ್ದು ಮಮಿತಾ ಬೈಜು. ನನಗರೆ ಫುಲ್ ಕನ್ಫ್ಯೂಷನ್ ಇವರಿಬ್ಬರ ನಡುವೆ. ನೆಕ್ಸ್ಟು ಸೂರ್ಯ. ಸೂರ್ಯನು ಈ ಫಿಲ್ಮಲ್ಲಿ ನೋಡ್ತಾ ಇದ್ದರೆ ನನಗೆ ಗಜ್ನಿ ಫಿಲ್ಮು ಸಂಜಯ್ ರಾಮಸ್ವಾಮಿ ಕ್ಯಾರೆಕ್ಟರು ಜ್ಞಾಪಕ ಬರ್ತಾ ಇತ್ತು. ಸೂರ್ಯಗೆ ಏಜ್ ಆಗುತ್ತೋ ಇಲ್ಲೋ ಅನ್ನೋದೇ ಡೌಟ್ ಬರ್ತಾ ಇದೆ. ಈ ಫಿಲ್ಮಲ್ಲಿ ಸೂರ್ಯನ್ ಎಮೋಷನಲ್ ಆ್ಯಕ್ಟಿಂಗು ಡಿಫ್ರೆಂಟ್ ಲೆವೆಲಲ್ಲೇ ಇದೆ. ಅದನ್ನು ನೋಡಿ ಫುಲ್ ಇಂಪ್ರೆಸ್ ಆಗ್ತೀರಾ. ಈ ಫಿಲ್ಮ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾಟೋಗ್ರಫಿ ಸೂಪರ್ ಆಗಿದೆ, ಮ್ಯೂಸಿಕ್ಕು ಓಕೆ. ಡೈರೆಕ್ಟರ್ ವೆಂಕಿ ಅಟ್ಲರಿ ವರ್ಕು ಇಂಪ್ರೆಸಿವ್ ಆಗಿದೆ. ನನಗೆ ಲಾಸ್ಟ್ ಫಿಲ್ಮು ಇನ್ನೂ ಚೆನ್ನಾಗಿ ಅನಿಸಿತ್ತು, ಲಕ್ಕಿ ಭಾಸ್ಕರ್ ದುಲ್ಕರ್ ಸಲ್ಮಾನ್ ಜೊತೆ ಮಾಡಿದ್ದು. ಫೈನಲಿ ವಿಶ್ವನಾಥ್ ಆ್ಯಂಡ್ ಸನ್ ಮೂವಿ ರೇಟಿಂಗ್ ಬಂದು 5/3.5 ಸ್ಟಾರ್. ಫ್ಯಾಮ್ಲಿ ಜೊತೆ ಆರಾಮ್ಸೆ ಕೂತ್ ನೋಡೋವಂಥ ಫಿಲ್ಮು. ಆದರೆ ಇದು ಕನ್ನಡ ಡಬ್ ವರ್ಷನ್ನಲ್ಲಿ ಇಲ್ಲ, ತಮಿಳು ಮತ್ತು ತೆಲುಗು ವರ್ಷನ್ನಲ್ಲಿದೆ. ಲ್ಯಾಂಗ್ವೇಜ್ ಗೊತ್ತಿದ್ದರೆ ಈ ಫಿಲ್ಮ್ ನೋಡ್ಬೋದು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.